ಸಿಎಂ ಬದಲಾವಣೆ ಚರ್ಚೆ ಬೆನ್ನಲ್ಲೇ ಈಗ ಲಕ್ಷ್ಮಣ ಸವದಿ ಸ್ಫೋಟಕವಾದಂತಹ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಸಚಿವ ಸಂಪುಟ ಪುನರ್ರಚನೆ ಆಗಬೇಕು ಅಂತ ಲಕ್ಷ್ಮಣ ಸವದಿ ಹೇಳ್ತಾ ಇರುವಂಥದ್ದು. ಏನು ಸಿಎಂ ಬದಲಾವಣೆಯ ಒಂದು ಮಾತುಗಳು ಕೇಳಿ ಬರ್ತಾ ಇದೆ, ಚರ್ಚೆ ಆಗ್ತಾ ಇದೆ. ಅದೇ ಒಂದು ಚರ್ಚೆಯ ಬೆನ್ನಲ್ಲೇ ಈಗ ಲಕ್ಷ್ಮಣ ಸವದಿ ಮಾತನಾಡ್ತಾ ಇದ್ದಾರೆ, ಸ್ಫೋಟಕವಾದಂಥ ಒಂದು ಹೇಳಿಕೆಯನ್ನು ಕೊಡ್ತಾ ಇದ್ದಾರೆ. ಅದೇನಂತಂದ್ರೆ ಸಚಿವ ಸಂಪುಟ ಪುನರ್ರಚನೆ ಆಗಬೇಕು ಅಂತ ಹೇಳ್ತಾ ಇದ್ದಾರೆ. ನಾನು ಸನ್ಯಾಸಿಯಲ್ಲ ಅಂತ ಹೇಳಿ ಮಾರ್ಮಿಕವಾದಂತಹ ನುಡಿಯನ್ನು ನುಡಿದಿದ್ದಾರೆ ಸವದಿ. ಯಾಕೆ ಅಂತ, ಇತ್ತಿಂದ ಅತ್ತ ಅತ್ತಿಂದ ಇತ್ತ ಸುತ್ತುವಂತಹ ಒಂದು ಸನ್ಯಾಸಿ ಅಲ್ಲ ನಾನು. ಮಾಜಿ DCM ಲಕ್ಷ್ಮಣ ಸವದಿಯಿಂದ ಈ ರೀತಿಯಾದಂತಹ ಒಂದು ಸ್ಫೋಟಕವಾದಂತಹ ಹೇಳಿಕೆ. ಪುನರ್ರಚನೆಯಲ್ಲಿ ಮಂತ್ರಿ ಸ್ಥಾನದ ಒಂದು ಆಕಾಂಕ್ಷೆಯಲ್ಲಿದ್ದಾರೆ ಸವದಿ, ಆಗಲೇಬೇಕು ಅಂತ ಪಟ್ಟು ಹಿಡಿದುಕೊಂಡಿದ್ದಾರೆ. ಈಗ ಈ ಬಾರಿ ಸವದಿಗೆ ಸ್ಥಾನ ಸಿಗದಿದ್ದರೆ ಸವದಿ ತೀರ್ಮಾನಗಳಲ್ಲಿ ಏನಾದರೂ ಬದಲಾವಣೆ ಆಗುತ್ತಾ? ಸವದಿ ರಾಜಕೀಯ ಹೆಜ್ಜೆಗಳನ್ನು ಗಮನಿಸ್ತಾ ಇದ್ದಾರಾ ಬಿಜೆಪಿಯವರು? ಸವದಿಯನ್ನು ವಿಶ್ವಾಸದಲ್ಲಿ ಇರಿಸಿಕೊಳ್ಳುವಂತೆ ಕಾಂಗ್ರೆಸ್ನಲ್ಲಿಯೂ ಕೂಡ ಪ್ರಯತ್ನ ನಡೀತಾ ಇದೆ. ಸಿಗುತ್ತಾ ಸವದಿಗೆ ಮಂತ್ರಿ ಸ್ಥಾನ? ಗೊತ್ತಿಲ್ಲ, ಕ್ವಶನ್ ಮಾರ್ಕ್ ಇನ್ನೂ ಕೂಡ. ಯಾಕಂತಂದರೆ ಅದರ ಬಗ್ಗೆ ಇನ್ನೂ ಚರ್ಚೆ ಇದೆ. ಸಿಎಂ ಬದಲಾವಣೆ ಏನು ಆಗಬೇಕಂತ ಮಾತು ಕೇಳಿ ಬರ್ತಾ ಇದೆ. ಅದೇ ಒಂದು ವಿಚಾರವಾಗಿ ಸಚಿವ ಸಂಪುಟದ ಒಂದು ಪುನರ್ರಚನೆ ವಿಚಾರ ಕೂಡ ಕೇಳಿ ಬರ್ತಾ ಇದೆ. ಈ ರೀತಿಯಾದಂತಹ ಒಂದು ಚರ್ಚೆಗಳ ನಡುವೆ ಕೆಲವರು ಸಾಕಷ್ಟು ಜನರು ಆಕಾಂಕ್ಷಿಗಳಿದ್ದಾರೆ, ನಾನು ಕೂಡ ಮಂತ್ರಿ ಆಗಬೇಕು ಅಂತ. ಶಾಸಕರಾಗಿರುವವರು ಸಚಿವರಾಗಬೇಕನ್ನುವಂಥ ಆಸೆ ಎಲ್ರಿಗೂ ಕೂಡ ಇದ್ದೇ ಇರುತ್ತೆ ಅಂತ ಸಾಕಷ್ಟು ಬಾರಿ ಕೇಳಿ ಬರುತ್ತೆ. ಈಗ ಲಕ್ಷ್ಮಣ ಸವದಿ ಈಗಾಗಲೇ ಹಿಂದೆ DCM ಆಗಿದ್ದಂತಹ ವ್ಯಕ್ತಿ, ಈಗ ಅವರು ಒಂದು ಮಂತ್ರಿಗಿರಿಗಾಗಿ ಕಾಯ್ತಾ ಇದ್ದಾರೆ. ಯಾಕಂದರೆ ಅವರು ಪಕ್ಷವನ್ನು ಬದಲಾಯಿಸಿದರು. ಹೀಗಾಗಿ ಅವರು ಹೇಳ್ತಾರೆ, ನೋಡಿ ನಾನು ಸನ್ಯಾಸಿ ಅಲ್ಲ, ಸುಮ್ಮನೆ ಕೂತ್ಕೊಳ್ಳೋಕೆ ಆ ಕಡೆಯಿಂದ ಈ ಕಡೆ, ಈ ಕಡೆಯಿಂದ ಆ ಕಡೆ ಓಡಾಡೋಕ್ಕೆ ನಾನು ಸನ್ಯಾಸಿ ಅಲ್ಲ. ನಾನು ಕೂಡ ಮಂತ್ರಿಗಿರಿಯ ಒಂದು ಆಕಾಂಕ್ಷಿ, ನನಗೂ ಕೂಡ ಸಿಗಬೇಕು. ಅದಾಗಬೇಕು ಅಂದರೆ ಸಚಿವ ಸಂಪುಟ ಪುನರ್ರಚನೆ ಆಗಬೇಕು. ಹೀಗಾಗಿ ಅದು ಆಗಲೇಬೇಕು ಅಂತ ಮಾತನಾಡ್ತಾ ಇದ್ದಾರೆ. ಸಿಎಂ ಬದಲಾವಣೆಯ ವಿಚಾರ ಮತ್ತು ಈ ಸಚಿವ ಸಂಪುಟದ ಪುನರ್ರಚನೆಯ ವಿಚಾರ ಏನಿದೆ, ನಿಜಕ್ಕೂ ಕೂಡ ದೊಡ್ಡ ಮಟ್ಟದಲ್ಲಿ ಇದು ಕೂಡ ಚರ್ಚೆ ಆಗ್ತಾ ಇರುವಂಥದ್ದು. ಅನೇಕ ಜನರು ಆಕಾಂಕ್ಷಿಗಳೇನಿದ್ರೆ ಕಾದ್ಕೊಂಡು ಕೂಳ್ತಿದ್ದಾರೆ. ಬದಲಾವಣೆ ಆದರೆ ನನಗೂ ಸಿಗುತ್ತೆ. ಅದಕ್ಕೋಸ್ಕರ ಸಾಕಷ್ಟು ಜನ ಲಾಬಿ ಕೂಡ ನಡೆಸ್ತಾ ಇದ್ದಾರೆ. ಅವರವರಿಗೆ ತುಂಬ ಆಪ್ತರಿರುವಂತಹ ಒಂದು ನಾಯಕರ ಜೊತೆ ಮಾತನಾಡಿಕೊಂಡು ಕೆಲವರಂತೂ ದೆಹಲಿಗೆ ಹೋಗ್ತಾ ಇದ್ದಾರೆ. ಹೀಗಿರುವಾಗ ಈಗ ಲಕ್ಷ್ಮಣ ಸವದಿ ಮಾತನಾಡ್ತಾ ಇದ್ದಾರೆ. ಈ ಎಲ್ಲ ಒಂದು ಬೆಳವಣಿಗೆಗಳನ್ನು ಒಂದು ಕಡೆ BJPಯವರು ಕೂಡ ಗಮನಿಸ್ತಾ ಇದ್ದಾರೆ. ಲಕ್ಷ್ಮಣ ಸವದಿ ನಮ್ಮ ಪಕ್ಷದಿಂದ ಬಿಟ್ಟು ಆ ಪಕ್ಷಕ್ಕೆ ಹೋದರೆ ಅವ್ರಿಗೇನು ಸ್ಥಾನ ಸಿಕ್ತು? ಯಾಕಂದರೆ ನಮ್ಮ ಪಕ್ಷದಲ್ಲಿದ್ದಾಗ, ನಮ್ಮ ಒಂದು ಪಕ್ಷ ಅಧಿಕಾರದಲ್ಲಿದ್ದಾಗ ನಾವು ಅವರಿಗೆ DCM ಸ್ಥಾನವನ್ನು ಕೊಟ್ಟಿದ್ವಿ. ಆದರೆ ಕಾಂಗ್ರೆಸ್ಗೆ ಹೋಗಿದ್ದಾರಲ್ಲ, ಅವ್ರು ಯಾವ ಸ್ಥಾನವನ್ನು ಕೊಡ್ತಾ ಇದ್ದಾರೆ ಅನ್ನುವಂಥ ರೀತಿಯಲ್ಲಿ ವಾಚ್ ಮಾಡ್ತಾ ಇದ್ದಾರೆ BJPಯವರೆಲ್ಲರೂ ಕೂಡ. ಇನ್ನೊಂದು ಕಡೆ ಸವದಿ ಹೇಳ್ತಾ ಇದ್ದಾರೆ, ನಾನು ಆ ಕಡೆಯಿಂದ ಈ ಕಡೆ, ಈ ಕಡೆಯಿಂದ ಆ ಕಡೆ ಹೋಗೋಕ್ಕೆ ಸನ್ಯಾಸಿ ಅಲ್ಲ ನಾನು. ನನಗೂ ಒಂದು ರೆಸ್ಪೆಕ್ಟ್ ಇದೆ, ನನಗೂ ಕೂಡ ರಾಜಕೀಯದಲ್ಲಿ ಒಂದು ಇತಿಹಾಸ ಇದೆ ಅಂತ ಸವದಿ ಹೇಳ್ತಾ ಇದ್ದಾರೆ. ಒಂದು ರೀತಿಯಲ್ಲಿ ಇಂಡೈರೆಕ್ಟಾಗಿ ಹೇಳಿದ್ದಾರೆ. ಆ ಕಡೆಯಿಂದ ಈ ಕಡೆ, ಈ ಕಡೆಯಿಂದ ಆ ಕಡೆ, ಇತ್ತಿಂದ ಅತ್ತ ಅತ್ತಿಂದ ಇತ್ತ ಅಂತ ಅವ್ರ ಭಾಷೆಯಲ್ಲೇ ಹೇಳಿದ್ದಾರೆ. ಸನ್ಯಾಸಿ ಅಲ್ಲ ನಾನು. ಮಾಜಿ DCM ಲಕ್ಷ್ಮಣ ಸವದಿ ಈ ರೀತಿಯಾದ ಮಾತಾಡಿರೋದು ನಿಜಕ್ಕೂ ಕೂಡ ಅವರ ಒಂದು ಪ್ರಬಲ ಆಕಾಂಕ್ಷಿಯಂತೆ ಕಾಣ್ತಾ ಇದ್ದಾರೆ. ಮಂತ್ರಿಗಿರಿ ಬೇಕೇ ಬೇಕು ಅಂತ. ನಾವು ನೋಡಿದ್ವಿ DCC ಬ್ಯಾಂಕ್ ಚುನಾವಣೆಯಲ್ಲಿ ಯಾವ ರೀತಿಯಾಗಿ ಅವರು ಗೆದ್ಕೊಂಡು ಬಂದರು ಅಂತ ಅಲ್ಲಿ. ಹೀಗಾಗಿ ಸವದಿಯ ಒಂದು ಶಕ್ತಿ ಇನ್ನೂ ಕೂಡ ಕಡಿಮೆ ಆಗಿಲ್ಲ. ಅವರು ಕೂಡ ಒಂದು ಪ್ರಬಲ ಆಕಾಂಕ್ಷಿ, ಮಂತ್ರಿಗಿರಿಗಾಗಿ ಅವರು ಕಾಯ್ತಾ ಇದ್ದಾರೆ. ಸಚಿವ ಸಂಪುಟ ಪುನರ್ರಚನೆ ಆಗಬೇಕು, ಆದರೆ ಅದರಲ್ಲಿ ನನಗೂ ಕೂಡ ಒಂದು ಸ್ಥಾನ ಬೇಕು ಅಂತ ಕಾದ್ಕೊಂಡು ಕೂಳ್ತಿದ್ದಾರೆ. ಈಗಾಗಲೇ ಆ ಭಾಗದಲ್ಲಿ, ಬೆಳಗಾವಿ ಭಾಗದಲ್ಲಿ ಸತೀಶ್ ಜಾರಕಿಹೊಳಿಗೆ ಅವ್ರಿಗೊಂದು ಸ್ಥಾನ ಕೊಟ್ಟಾಗಿದೆ. ಲಕ್ಷ್ಮೀ ಹೆಬ್ಬಾಳಕರ್ ಅವ್ರಿಗೂ ಕೂಡ ಕೊಟ್ಟಾಗಿದೆ. ಹೀಗಿರುವಾಗ ಮತ್ತೆ ಸವದಿಗೆ ಕೊಡ್ತಾರ? ಇದೆಲ್ಲವನ್ನು ಕೂಡ ಚರ್ಚೆ ಮಾಡ್ತಾರೆ. ಹೈಕಮಾಂಡ್ ಕೂಡ ಚರ್ಚೆ ಮಾಡುತ್ತೆ, ವರಿಷ್ಠರು ಚರ್ಚೆ ಮಾಡ್ತಾರೆ, ಮತ್ತು ಸಿದ್ದರಾಮಯ್ಯ ಅವರು ಕೂಡ ಚರ್ಚೆ ಮಾಡ್ತಾರೆ. ಯಾಕಂದರೆ ಇವರು BJPಯಿಂದ ಬಂದಿರುವುದರಿಂದ ಕೊಡಬೇಕೋ ಬೇಡವೋ ಅನ್ನುವಂಥ ಲೆಕ್ಕಾಚಾರ ಕೂಡ ಇರುತ್ತೆ.
ಆದರೆ ಅದೇನೇ ಇದ್ರೂ ಕೂಡ ಸವದಿ ಮಾತ್ರ ತುಂಬ ಕಾನ್ಫಿಡೆಂಟಲ್ಲಿ ಕಾಣಿಸ್ತಾ ಇದ್ದಾರೆ. ಇದು ಆಗಲೇಬೇಕು, ಆದರೆ ನನಗೆ ಮಂತ್ರಿಗಿರಿ ಬೇಕೇ ಬೇಕು, ಸಿಕ್ಕೇ ಸಿಗುತ್ತೆ ಅನ್ನುವಂತಹ ನಿರೀಕ್ಷೆಯಲ್ಲಿ ಕಾಯ್ತಾ ಇದ್ದಾರೆ ಲಕ್ಷ್ಮಣ ಸವದಿ. ಹೀಗಾಗಿ ಈ ಒಂದು ವಿಚಾರ ಏನಿದೆ, ಲಕ್ಷ್ಮಣ ಸವದಿ ಕೂಡ ಅಖಾಡಕ್ಕೆ ಎಂಟ್ರಿ ಕೊಟ್ಟಿದ್ದಾರೆ. ಈಗ ಇಷ್ಟು ದಿನ ಸುಮ್ಮನೆ ಕೂತಿದ್ರು, ರಾಜಕೀಯ ಚಟುವಟಿಕೆಗಳಲ್ಲಿ ಸ್ವಲ್ಪ ಜಾಸ್ತಿ ಕಾಣಿಸ್ಕೊಳ್ತಾ ಇರಲಿಲ್ಲ. DCCI ಬ್ಯಾಂಕ್ ಚುನಾವಣೆ ಬಂದ ನಂತರ ಕಾಣಿಸ್ಕೊಂಡ್ರು. ಈಗ ಮತ್ತೆ ಮಾತನಾಡ್ತಾ ಇದ್ದಾರೆ ಈ ಒಂದು ವಿಚಾರವಾಗಿ, ನನಗೂ ಕೂಡ ಮಂತ್ರಿ ಸ್ಥಾನ ಬೇಕು. ಹಾಗಾದರೆ ಸಿಗುತ್ತಾ ಇಲ್ಲ ಸವದಿಗೆ, ಕಾದು ನೋಡಬೇಕು. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.